ಪತ್ರಿಕಾ ಸುದ್ದಿಗೋಷ್ಠಿ ಬಿಎಂಎಸ್ ಕಚೇರಿಯ ಪದಾಧಿಕಾರಿಗಳು ಜನಸಾಮಾನ್ಯರ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಚಿಂತನೆ ಮಾಡುವ ಜಿಲ್ಲಾ ಕಾರ್ಯದರ್ಶಿ ನಾಗಭೂಷಣ್, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘ ಶ್ರೀನಿವಾಸಪುರ ಹಾಗೂ ಕೋಲಾರ ಜಿಲ್ಲಾ ಸಮಿತಿ ಕಾರ್ಯದರ್ಶಿ, ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳ ಸಮರ್ಪಕವಾಗಿ ನೀಡದೇ ಇರುವುದರ ಬಗ್ಗೆ ಕೂಲಿ ಕಾರ್ಮಿಕರ ಕನಸು ನನಸು ಸರ್ಕಾರಗಳ ವಿಫಲವಾಗಿದೆ. ಅದೇ ರೀತಿ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳ ಕೂಲಿ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಬಿಎಂಎಸ್ ಸಂಸ್ಥೆಯ ಜನಸಾಮಾನ್ಯರ ಗೋಳು ಅವರಿಗೆ ಗೊತ್ತಾಗಿಲ್ಲ. ಈಗಾಗಲೇ ಸುಮಾರು 1 ವರ್ಷ 2 ವರ್ಷ ಆದರೂ ಸೌಲಭ್ಯಗಳು ಸಮರ್ಪಕವಾಗಿ ಯಾವುದೇ ರೀತಿ ಸಿಗುತ್ತಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರದ ಸೌಲಭ್ಯಗಳ ಜನರಿಗೆ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಉಗ್ರವಾಗಿ ಹಮ್ಮಿಕೊಳ್ಳುತ್ತೇವೆ ಹಾಗೂ ಸಿಬಿಐ ತನಿಖೆಗೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ನಮ್ಮ ಹೋರಾಟ ರಾಜ್ಯದಲ್ಲಿ ಉಗ್ರವಾಗಿ ಅತಿ ಶೀಘ್ರದಲ್ಲಿ ಹಮ್ಮಿಕೊಳ್ಳುತ್ತೇವೆ. ಈ ದಿನ ನಮ್ಮ ಬಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಸಮಯದಲ್ಲಿ ಗೌರವಾನ್ವಿತರು ಹಾಗೂ ವ್ಯವಸ್ಥಾಪಕರು, ಜನಪರ ಅಭಿವೃದ್ಧಿಯ ಚಿಂತಕರು, ಜಿಲ್ಲಾ ಕಾರ್ಯದರ್ಶಿ ನಾಗಭೂಷಣ್ ರವರು, ತಾಲೂಕು ಅಧ್ಯಕ್ಷರು ವಿ ಶಂಕರ್ ರೆಡ್ಡಿ, ಕಾರ್ಯದರ್ಶಿ ಕೆಆರ್ ಲಕ್ಷ್ಮೀ ಮೇಡಂ ರವರು, ಈ ಸಮಯದಲ್ಲಿ ಎಲ್ಲ ಜನಸಾಮಾನ್ಯರು ಎಚ್ಎಸ್ ವೆಂಕಟಲಕ್ಷ್ಮಮ್ಮ, ಶ್ರೀ ಲಕ್ಷ್ಮಿ, ಕಮಲಮ್ಮ, ಆರ್ ಶ್ರೀನಿವಾಸ್, ಶಿವಣ್ಣ, ನಾರಾಯಣಮ್ಮ, ರಾಜೇಶ್ವರಿ ಉಪಸ್ಥಿತರಿದ್ದರು. ಹಾಗೂ ಪತ್ರಿಕಾಗೋಷ್ಠಿ ಬಿಎಂಎಸ್ ಕಚೇರಿ ವತಿಯಿಂದ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಜನಸಾಮಾನ್ಯರು ಮತ್ತೊಮ್ಮೆ ಜಿಲ್ಲಾ ಕಾರ್ಯದರ್ಶಿ ನಾಗಭೂಷಣ್ ರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಮಸ್ಕಾರ ಸ್ನೇಹಿತರೆ, ಇವತ್ತು ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕ ಸಂಘದ ಕೋಲಾರ ಜಿಲ್ಲಾ ಕಾರ್ಯದರ್ಶಿಯಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೇವೆ. ಸ್ನೇಹಿತರು ಬಿಲ್ ಮಾಡಿದ್ದಾರೆ. ನಾವು ಹಿಂದೆ ಕಾರ್ಮಿಕ ಸಚಿವರನ್ನ ಕೇಳಿದ್ವಿ, ಯಾಕೆ ಈ ತರ ಆಗಿದೆ, ಅದ್ರ ವ್ಯಾಲ್ಯೂ ಇಲ್ವಲ್ಲ, ಹೋಗ್ಲಿ ಈ ಆಯುರ್ವೇದಿಕ್ ಕಿಟ್ ಕೊಡ್ಲಿ ಅಂತ ಹೇಳಿ ನಿಮ್ಗೆ ಯಾರು ಶಿಫಾರಸು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ. ಇವತ್ತು ಅದು ಅವ್ರಿಗೆ ಅದಕ್ಕೆ ಒಂದು ರೀತಿಯಲ್ಲಿ ಹಾರಿಕೆ ಉತ್ತರ ಕೊಡ್ತಾರೆ ಯಾರು ಸಚಿವರು. ಇಲ್ಲ, ನಾವು ಟೆಂಡರ್ ಕೊಟ್ಟಿದ್ದೀವಿ ಬೇರೆಯವ್ರಿಗೆ, ಯಾರು ಕಡಿಮೆ ಟೆಂಡರ್ ತಗೊಂಡಿದ್ದಾರೆ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಅಂದ್ರೆ ಕಾರ್ಮಿಕ ದುಡ್ಡು 600 ರೂಪಾಯಿ ಬೆಲೆ ಬಾಳುವಂತದ್ದು 2950 ರೂಪಾಯಿಗೆ ಇವತ್ತು ಟೆಂಡರ್ ಕೊಟ್ಟಿದ್ದಾರೆ. ಅಂದ್ರೆ ಇವರು ಸ್ವಂತ ಆದ್ರೆ ಇವ್ರು ಇದೇ ರೀತಿಯಲ್ಲೇ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಟೋಟಲ್ ಆಗಿ ಒಟ್ಟಾರೆಯಾಗಿ ಎಲ್ಲಾ ವಿಧದಲ್ಲೂ ಕೂಡ ಕಳೆದ 3-4 ವರ್ಷಗಳಿಂದ ಸ್ಕಾಲರ್ಶಿಪ್ ಇಲ್ಲ. ನಾವೇನು ಮಾಡಿದ್ವಿ, ಹೈಕೋರ್ಟ್ ಅಲ್ಲಿ ಕೇಸ್ ಮಾಡಿದ್ವಿ. ಕೇಸಲ್ಲಿ ಸೀರಿಯಸ್ ಆಗಿ ಒಂದು ಆದೇಶ ಬಂತು. ಆದೇಶ ಬಂದ ನಂತರದಲ್ಲಿ ಕಾರ್ಮಿಕ ಬುಕ್ಸ್ ಕೊಡುವಂತದ್ದು, ಲ್ಯಾಪ್ಟಾಪ್ ಕೊಡುವಂತದ್ದು, 100 ಕೋಟಿ ರೂಪಾಯಿ ಏನು ಸ್ಕಾಲರ್ಶಿಪ್ ಅದು ಇದು ಕೊಟ್ರೆ ಇವತ್ತೇನು ಮಾಡಿದ್ದಾರೆ, 800 ಕೋಟಿ ರೂಪಾಯಿ ಅಷ್ಟು ಬೇರೆ ಬೇರೆ ಜನಪರ ಯೋಜನೆಗಳಲ್ಲಿ ಇವತ್ತು ದುಂದು ವೆಚ್ಚ ಮಾಡುವುದರ ಮುಖಾಂತರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇವತ್ತು ಲೂಟಿ ಮಾಡ್ಲಿಕ್ಕೆ ಕಾರ್ಮಿಕರ ದುಡ್ಡನ್ನ ಹೋಗ್ತಾ ಇದ್ದಾರೆ. ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಕಳೆದ 2-3 ವರ್ಷಗಳಿಂದ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು, ಅದರ ವಿರುದ್ಧ ಇವತ್ತು ಸಿಬಿಐ ತನಿಖೆ ಮಾಡಬೇಕಾಗಿದೆ. ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ಮಾತ್ರ ಬಳಸುವಂತದ್ದಾಗಬೇಕು. ಅದರ ಬದಲಿಗೆ ಬೇರೆ ಬೇರೆ ಅನಾವಶ್ಯಕ ಸ್ಕೀಮ್ಗಳನ್ನ ತಂದು ಇವತ್ತು ದುಡ್ಡನ್ನ ಲೂಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ಇದು ಆಯುರ್ವೇದಿಕ್ ಕಿಟ್ ಅಂತ ಹೇಳಿ ಕೊಟ್ರು. ಅದರ ಮಾರ್ಕೆಟ್ ವ್ಯಾಲ್ಯೂ ಬಂದು ಇವತ್ತು ಬೇರೆ ಕಡೆ ಕೊಂಡ್ಕೊಳ್ಳೋಕೆ ಹೋದ್ರೆ 600 ರೂಪಾಯಿ ಆಗತ್ತೆ. ಆದ್ರೆ ಕಾರ್ಮಿಕ ಮಂಡಳಿಯಿಂದ ಇವತ್ತು ಅದಕ್ಕೆ 2950 ರೂಪಾಯಿ ಒಂದು ಅಪಾಲಜಿ ಪತ್ರವನ್ನ ಬರ್ಕೊಟ್ರು. ಏನು, ನಾವು ಇಲ್ಲ, ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈ ಕೋರ್ಟ್ ಆದೇಶದ ಮೇಲೆಗೆ ಆದ್ರೂ ದುಡ್ಡು ಕೊಡ್ಲಿಲ್ಲ. ದುಡ್ಡು ಯಾವಾಗ ಕೊಡ್ಲಿಲ್ವೋ ಅವಾಗ ಏನ್ ಮಾಡಿದ್ವಿ, ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹೋದ್ವಿ. ಈಗ ಅವರು ಇಡೀ ರಾಜ್ಯಾದ್ಯಂತ 2021, 22, 23ನೇ ಸಾಲಿಗೆ ಹಾಕಿರುವಂತ ಸ್ಕಾಲರ್ಶಿಪ್ ಅರ್ಜಿಗಳನ್ನ ಈಗ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ಬಂದ ನಂತರದಲ್ಲಿ ಕಾರ್ಮಿಕರಿಗೆ ಕೊಡಬೇಕಾಗಿರುವಂತಹ ಸವಲತ್ತುಗಳು ಹೆಚ್ಚು ಕಡಿತ ಆಗಿದೆ. ಮತ್ತೆ ಜನಪ್ರಿಯ ಯೋಜನೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಜನಪ್ರಿಯ ಯೋಜನೆಗಳಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಕಳೆದ 2023ರಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಿತು ಕಾರ್ಮಿಕ ಮಂಡಳಿಯಿಂದ. ಒಂದು ಲ್ಯಾಪ್ಟಾಪ್ ಬೆಲೆ ಬಂದು ಮಾರ್ಕೆಟ್ ಅಲ್ಲಿ 21,000 ಇದೆ, ಅದಕ್ಕೆ ಅಲ್ಲಿ ಬಿಲ್ ಮಾಡಿರುವಂತದ್ದು 71,000 ಆಗಿದೆ. ಸರಿಸುಮಾರು 50 ಕೋಟಿ ರೂಪಾಯಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಈ ಎಲ್ಲಾ ವಿಚಾರಗಳಲ್ಲಿ ನಾವು ಸಿಬಿಐ ತನಿಖೆಗೊಳಿಸಬೇಕು ಈ ಒಂದು ವಿಚಾರನ.
ಜೊತೆಗೆ ಮತ್ತೆ ಮದುವೆಗಳದು ಮತ್ತೆ ಬೇರೆ ಬೇರೆ ಧನ ಸಹಾಯಗಳು ಏನ್ ಕೊಡ್ತಾ ಇದ್ದಾರೆ ಇವತ್ತು, ಅದಕ್ಕೆ ಕಳೆದ ಡಿಸೆಂಬರ್ ಇಂದಾನು 1 ವರ್ಷದಿಂದಾನು ಇವತ್ತು ಆಪರೇಷನ್ ಆಗದವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಆಮೇಲೆ ಮದುವೆಗಳು ದುಡ್ಡು ಕೊಡ್ತಾ ಇಲ್ಲ, ಹೆರಿಗೆಗಳು ದುಡ್ಡು ಕೊಡ್ತಾ ಇಲ್ಲ. ಈ ಒಂದು ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ಅಲ್ಲಿರುವಂತ ಮಂಡಳಿ ಅಧ್ಯಕ್ಷರು ಮತ್ತೆ ಸಚಿವರು ನೀಡ್ತಾ ಇಲ್ಲ. ಇದು ಬಹಳ ತೊಂದರೆ ಆಗ್ತಾ ಇದೆ ಕಾರ್ಮಿಕರಿಗೆ. ಅದರಲ್ಲಿ ವಿಶೇಷವಾಗಿ ಇವತ್ತು ವೆರಿಫಿಕೇಶನ್ ನೆಪದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೇನೆ ಇವತ್ತು ಹಾಕೊಂಡಿರುವಂತ ಅರ್ಜಿಗಳು ಕೂಡ ಅತಿ ಹೆಚ್ಚು ರಿಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಲು ಮತ್ತು ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಅತಿ ಹೆಚ್ಚು ರಿಜೆಕ್ಟ್, ಹೊಸ ಕಾರ್ಡ್ ಆಗಿರ್ಬೋದು, ರಿನ್ಯೂವಲ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಕಾರಣಗಳಿಗೆ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಮೇಲಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಅವ್ರಿಗೆ ಅನುಕೂಲ ಮಾಡ್ಕೊಂತದ್ದು ಆಗ್ಬೇಕಾಗಿದೆ ಇವತ್ತು. ಅದರಲ್ಲಿ ಇವತ್ತು ಯಾವುದೇ ಬೆನಿಫಿಟ್ ಕೊಡದೆ ಇವತ್ತು ಕೇವಲ ಜನಪ್ರಿಯ ಯೋಜನೆಗಳ ಅಡಿಯಲ್ಲಿ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು BMS ತಾಲೂಕು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನಂದರೆ ಇವತ್ತು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳೋದು, ಮಕ್ಕಳಿಗೆ ಕೊಡಬೇಕಾದ ಸ್ಕಾಲರ್ಶಿಪ್ಪು ಸಕಾಲಕ್ಕೆ ನೀಡ್ತಾ ಇಲ್ಲ. 2 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅದನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮತ್ತು ಬುಕ್ಕುಗಳು ವಿತರಣೆ ಮಾಡ್ತಾಯಿದ್ರು, ಅದು ಕೊಡ್ತಾ ಇಲ್ಲ. ಅದೆಲ್ಲ ನೀಡಬೇಕಾಗಿ ಮತ್ತು ಮದುವೆ ಸಹಾಯಧನ ಮತ್ತು ಹೆರಿಗೆ ಸಹಾಯಧನ ಆಗಲಿ ಯಾವುದು ಸಕಾಲಕ್ಕೆ ನೀಡ್ತಾ ಇಲ್ಲ. ಅವೆಲ್ಲ ಟೈಮ್ಗೆ ಎಲ್ಲರಿಗೂ ಸರಿಯಾಗಿ ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ. ಅದೇನಾದರೂ ಟೈಮ್ಗೆ ಸಕಾಲಕ್ಕೆ ನೀಡ್ದಿರ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೇನೆ. ತಾವು ಈ BMS ಕಾರ್ಯದರ್ಶಿಯಾಗಿ ಜನಸೇವೆಗೆ ತುರ್ತಾಗಿ ಈ ಸರ್ಕಾರ ಆಗ್ಲಿ ಸಂಬಂಧಪಟ್ಟ ಅಧಿಕಾರ ಆಗ್ಲಿ ಈ ವಿಲೆ ಮಾಡೋ ಇದರಿಂದ ಜನರಿಗೆ ಕಷ್ಟ ಆಗ್ತಾ ಇದೆ. ಆ ಜನರು ಅವ್ರಿಗೆ ಸರ್ಕಾರಕ್ಕಾಗ್ಲಿ ಸಂಬಂಧಪಟ್ಟ ಅಧಿಕಾರಿ ಬುದ್ಧಿ ಹೇಳ್ತಾರೆ. ಆ ಒಂದು ಹೇಳೋ ಇದಕ್ಕೆ ತಮ್ಮ 24 ಗಂಟೆ ಸೇವೆ ಸಹಕಾರ ಇರುತ್ತೆ ಸರ್. ಮುಂದಿನ ಯಾವುದೇ ರೀತಿಯ ಸಹಕಾರಗಳನ್ನ ಸರ್ಕಾರದಿಂದ ಕಾರ್ಮಿಕರಿಗೆ ನೀಡದಿರೇ ಇದ್ರೆ ನಾವು ಅದನ್ನು ಉಗ್ರ ಹೋರಾಟವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದೀನಿ. CBIಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತೀವಿ. ಮತ್ತೆ ತಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು BMS ಒಂದು ನಿಮ್ಮ ಕೂಲಿ ಕಾರ್ಮಿಕರ ಒಂದು ಮಿಸ್ಯೂಸ್ ಆಗಿದೆಲ್ಲ, ಹಣ ದುರುಪಯೋಗ ಮಾಡಿದಲ್ಲ ಸಚಿವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆ ಒಂದು ಹೋರಾಟಕ್ಕೆ ನಿಮ್ಮ ಒಂದು ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ತಗೊಂತಾರೆ? ಈಗ ನೋಡಿ, ಅದೇನೆ ಬಂದಿರುವಂತದ್ದು. ಅಂದ್ರೆ ಕಳೆದ ಸರ್ಕಾರಗಳಿಗೂ ಯೋಚನೆ ಮಾಡಿ ಟ್ಯಾಲಿ ಮಾಡಿ ನೋಡಿದ್ರೆ ಇವರು ಬಂದಾಗಿಂದ ಅಂದ್ರೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂಡಾಗ ನಮ್ಗೆಲ್ಲ ಒಂದು ಒಳ್ಳೆ ಏನೋ ಇವರು ಬುದ್ಧಿವಂತರಿದ್ದಾರೆ, ಮತ್ತೆ ಕಾರ್ಮಿಕರ ವಿಚಾರದಲ್ಲಿ ಒಂದು ಒಳ್ಳೆಯ ನಿರ್ಧಾರಗಳು ತಗೊಂಡು ಒಳ್ಳೆಯ ಭವಿಷ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಂಬಿಕೆ ಇಟ್ಟಿದ್ವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಕಳೆದ 1 ವರ್ಷದಿಂದ ಏನು ಅಪ್ಲಿಕೇಶನ್ಸ್ ಹಾಕೊಂಡಿದೀವಿ, ಏನು ಆಪರೇಷನ್ ಅದು ಇದು ಹಾಕಿರೋದು 1 ವರ್ಷದಿಂದ ಅವ್ರ ಅಕೌಂಟ್ಗಳಿಗೆ ಇನ್ನೂ ಜಮೆ ಮಾಡಿಲ್ಲ. ಆಮೇಲೆ ಕೊಡ್ತಾ ಇರುವಂತ ಸ್ಕಾಲರ್ಶಿಪ್ ಮೊದಲಿದ್ದಂತ ಸರ್ಕಾರ 19 ರೀತಿಯ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಕಡಿತ ಆಗದೆ ಮುಂದುವರಿಸಬೇಕು. ಈ ವಿಚಾರದಲ್ಲಿ ನಾವು ಮುಂದಿನ ತುಂಬಾ ಬಹಳ ಗಂಭೀರವಾಗಿ ನಾವು ಉಗ್ರ ಹೋರಾಟಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮಗಳ ಮೂಲಕ ನಾವು ಇವತ್ತು ವಿನಂತಿಸ್ಕೊಳ್ತಾ ಇದ್ದೀವಿ. ತಮ್ಮಲ್ಲಿ ಒಂದು ಮಾತು, ನಿಮ್ಮ ಒಂದು BMS ಮಂಡಳಿ ಸರ್ಕಾರ ಆಗ್ಬೋದು, ಸಚಿವರಾಗ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಈ ಜನರ ದುಡ್ಡು ಕೂಲಿ ಕಾರ್ಮಿಕರ ದುಡ್ಡು ತಿಂತಾ ಇದ್ರೆ ನಿಮ್ಮ ಮುಂದಿನ ಹೋರಾಟ ಅವರಿಗೆ ಯಾವ ರೀತಿ ಚಳಿ ಬಿಡಿಸ್ತೀರಿ? ನಾವು ಈಗಾಗ್ಲೇನೆ ಆಲ್ರೆಡಿ ಹೈಕೋರ್ಟ್ಗೆ ನಾವು ಕೇಸ್ ಮಾಡಿದ್ದೀವಿ, ಕೇಸ್ ಫೈಲ್ ಮಾಡಿದೀವಿ. ನಾವು ಏನು ಕಳೆದ 2-3 ವರ್ಷಗಳಿಂದಾನು ಇದರಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮೊದಲು ಮಾಧ್ಯಮಗಳಲ್ಲಿ ಕೂಡ ಬಂದಿದೆ, ಮತ್ತೆ ನ್ಯೂಸ್ ಚಾನೆಲ್ಗಳು ಕೂಡ ಬಂದಿದೆ. ಆ ವಿಚಾರದಿಂದ 5,000ಕ್ಕೆ ಒಂದು ಮಗುಗೆ ಏರಿಕೆ ಮಾಡಿತ್ತು. ಆದ್ರೆ ಇವತ್ತು ಇವರು ಬಂದ ಮೇಲೆ ಸುಮಾರು 75ರಿಂದ 80% ಅಷ್ಟು ಕಡಿತ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇದು ಕಾರ್ಮಿಕ ವಿರೋಧಿ ನೀತಿಗಳಾಗಿದೆ. ಇದನ್ನ ಕೂಡಲೇ ಕೈ ಬಿಟ್ಟು ಮೊದಲು ಯಾವ ತರ ಮುಂದುವರಿಸ್ತಾ ಇದ್ದಾರೆ ಅದನ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ದೇವೆ. ಕಾರ್ಮಿಕರಿಗೆ ಬಂದಂತ ಸರ್ಕಾರ ಸವಲತ್ತುಗಳು ಮೊದಲಿನಂತೆ ಎಲ್ಲ ನೀಡಿದ್ರೆ ಯಾವುದಿಲ್ಲ, ಇಲ್ಲಾಂದ್ರೆ ಉಗ್ರ ಹೋರಾಟಕ್ಕೆ ಹೌದು ನಾವು ಹೊಣೆ ಹಾಕಿ
ಮುಂದಿನ ಒಂದು ಸಿಬಿಐ ತನಿಖೆಗೆ ತಮ್ಮ ಒತ್ತಾಯ ಸದಾ ಇರುತ್ತೆ. ಹೌದು, ಖಂಡಿತ ಇರ್ತದೆ. ನಾವೀಗ ಆಲ್ರೆಡಿ ನಾವು ಕೋರ್ಟ್ ಮುಖಾಂತರ ನಾವು ಆಲ್ರೆಡಿ ಹೋಗಿದ್ದೀವಿ. ಈಗ ರಾಜ್ಯ ಸರ್ಕಾರ ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ. ಏನು ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇರುವಂತ ಸಂತೋಷ್ ಲಾಡ್ ಅವರು ಬೇಷರತ್ ಇವತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಚಿವ ಸ್ಥಾನಕ್ಕೆ ಅಂತ ಹೇಳಿ ನಾವ್ ಹೇಳ್ತಾ ಇದ್ದೇವೆ. ನಾನು BMS ತಾಲೂಕು ಅಧ್ಯಕ್ಷರು ವಿ ಶಂಕರರೆಡ್ಡಿ ಅಂತ. ತಾವು ಈಗ ಸರ್ಕಾರದಿಂದ ಯಾವ ಸವಲತ್ತು ಸಿಗ್ತಾ ಇಲ್ಲ ಕಾರ್ಮಿಕರಿಗೆ, ಮತ್ತು ಈಗ ಬುಕ್ಸ್ ಆಗಲಿ ಕಿಟ್ಸ್ ಆಗಲಿ ಇಂಥವು ಯಾವ ಸಿಗ್ತಾ ಇಲ್ಲ. ಅದರಿಂದ ಇದನ್ನ ಇದು ನಮಗೆ ಉಪಯೋಗವಾಗಬೇಕು ಅಂತ ನಾನು ಮಾತಾಡ್ತೇನೆ ಅಷ್ಟೇ.